ನಮಸ್ಕಾರ ಎಲ್ಲರಿಗೂ. ನಾವಿವತ್ತು ರತ್ನಗಿರಿ ಜಿಲ್ಲೆಯಲ್ಲಿರುವಂತಹ ನಾನಿಜ್ ಧಾಮ್ ಆಶ್ರಮಕ್ಕೆ ಹೊಂಟೇವಿ. ಜೀವನದಾಗ ಪರಿಪೂರ್ಣ ವಿಶ್ರಾಂತಿಯನ್ನು ನೀವೇನಾರ ಬಯಸಿದ್ರೆ ನಿಮ್ಮ ಸಂಪೂರ್ಣ ಧ್ಯಾನ ಮತ್ತು ಮನಸ್ಸಿನ ವಿಶ್ರಾಂತಿಗಾಗಿ ರತ್ನಗಿರಿಯಲ್ಲಿರುವಂಥ ಈ ನಾನಿಜ್ ಧಾಮ್ ಆಶ್ರಮಕ್ಕೆ ಒಮ್ಮೆ ಭೇಟಿಯನ್ನು ನೀಡ್ರಿ. ಈ ಆಶ್ರಮಕ್ಕೆ ನೀವು ಗೌರ್ಮೆಂಟ್ ಬಸ್ ಫೆಸಿಲಿಟಿ ವ್ಯವಸ್ಥೆಯಿಂದನೂ ಬರ್ಬೋದಾ, ಇಲ್ಲಾಂದ್ರೆ ಓನ್ ವೆಹಿಕಲ್ ಇದ್ರೆ ಓನ್ ವೆಹಿಕಲ್ ಇಂದನೂ ಬರ್ಬೋದಾ. ಈ ಆಶ್ರಮ ರತ್ನಗಿರಿ ಸಿಟಿಯಿಂದ 48 ಕಿಲೋಮೀಟ್ರ್ ಆಗ್ತೈತಿ. ಮೊದಲಿಗೆ ನಾವಿಲ್ಲಿ ಗಾಡಿ ಪಾರ್ಕ್ ಮಾಡಿ ಆಶ್ರಮದ ಕಡೆ ಹೋಗೋಣ ಅಂತ ಬರ್ರಿ. ಈಗೇ ನಿಮಗೆ ಕಾಣತಿತ್ತಲ್ಲ, ಇದ ಆಶ್ರಮ. ಹಚ್ಚ ಹಸಿರು ವಾತಾವರಣದೊಳಗೆ ಸ್ವಚ್ಛಂದವಾಗಿರೋ ಈ ಆಶ್ರಮನ ನೋಡಕ್ಕನ ಒಂಥರ ಮಸ್ತ್ ಐತಿ. ಇವತ್ತು ಇಲ್ಲಿ ಏನೋ ಫಂಕ್ಷನ್ ಐತಿ ಅನಿಸ್ತೈತಿ, ಅದಕ್ಕೆ ಇಲ್ಲಿ ಭಾಳ ಸಂಖ್ಯೆ ಒಳಗೆ ಜನ ಬಂದರು. ನೋಡ್ಬೋದು ನೀವು ಎಷ್ಟು ರಶ್ ಐತೆ ಅಂತಿಲ್ಲಿ. ಜಗದ್ಗುರು ನರೇಂದ್ರ ಆಚಾರ್ಯಜಿ ಮಹಾರಾಜ್ ಅವರ ಆಶ್ರಮ ಈ ನಾನಿಜ್ ಧಾಮ್ ಆಶ್ರಮ. ಸುತ್ತಲೂ ಕಾಡೈತಿ. ಕಾಡಿನ ನಡುವ ವಿಶಾಲವಾದ ಪ್ರದೇಶದೊಳಗೆ ಈ ಆಶ್ರಮನ ನಿರ್ಮಾಣ ಮಾಡಿದಾರ. ಈ ಆಶ್ರಮದೊಳಗೆ ಧಾರ್ಮಿಕ ಕಾರ್ಯಕ್ರಮ ಮತ್ತು ಆಧ್ಯಾತ್ಮಿಕ ಚಿಂತನೆಗಳು ಆಗ್ತಾ ಇರ್ತಾವ. ಆಶ್ರಮದ ಒಳಗಡೆ ನಿಮ್ಗೆ ವಿಡಿಯೋ ಆಗಲಿ ಫೋಟೋಗಾಗಲಿ ಅಲೋ ಮಾಡಂಗಿಲ್ಲ. ಈ ಆಶ್ರಮದೊಳಗೆ ನಿಮ್ಗೆ ರಾಮ ಮಂದಿರ, ಗಣೇಶ್ ಮಂದಿರ, ಇನ್ನೂ ಹಲವಾರು ದೇವಸ್ಥಾನಗಳು ಇಲ್ಲಿ ಆಶ್ರಮದೊಳಗೆ ನೀವು ನೋಡ್ಬೋದಾ. ಈ ಆಶ್ರಮದ ಬಗ್ಗೆ ನಮ್ಮ ಕರ್ನಾಟಕ ಜನರಿಗೆ ಅಷ್ಟು ಮಾಹಿತಿ ಇಲ್ಲ. ಫಸ್ಟ್ ಟೈಮ್ ನಾನಿಜ್ ಧಾಮ್ ಬಗ್ಗೆ ಕನ್ನಡದಾಗ ವಿಡಿಯೋ ಮಾಡ್ತಿರೋದ ನಾನು ಅಂತ ಅನಿಸ್ತೈತಿ. ಬರುವಂಥ ಭಕ್ತರಿಗಾಗಿ ಇಲ್ಲಿ ಭಕ್ತಿ ನಿವಾಸ ಮತ್ತು ದಿನನಿತ್ಯ ಅನ್ನ ಪ್ರಸಾದ ವ್ಯವಸ್ಥೆನೂ ಇಲ್ಲಿ ಮಾಡಿದ್ದಾರೆ. ಈ ಆಶ್ರಮದೊಳಗೆ ಧ್ಯಾನ ಕೇಂದ್ರ, ಶಾಲೆ, ವೇದ ಪಾಠಶಾಲೆ
ವಸತಿಗೃಹ, ಆಸ್ಪತ್ರೆ, ಆಂಬ್ಯುಲೆನ್ಸ್ ಮತ್ತು ವ್ಯಸನ ಮುಕ್ತಿ ಕೇಂದ್ರ ಸೇರಿದಂಥ ಸ್ಕೂಲ ಕಾಲೇಜಸ್ನು ಈ ಆಶ್ರಮದೊಳಗಿದಾವ. ನೀವೇನಾರ ರತ್ನಗಿರಿ ಕಡೆ ಬಂದ್ರಂದ್ರೆ ಈ ಆಶ್ರಮಕ್ಕೆ ಬರ್ರಿ, ಪಕ್ಕಾ ನಿಮಗೆ ಮನಸ್ಸಿಗೆ ಶಾಂತಿ ಸಿಗ್ತೈತಿ. ನಿಮ್ಗೆ ಏನಾರ ಆಶ್ರಮದ ವಿಳಾಸ ಬಗ್ಗೆ ಮಾಹಿತಿ ಬೇಕಂದ್ರೆ ಡಿಸ್ಕ್ರಿಪ್ಷನ್ದಾಗ ಹಾಕಿರ್ತೀನಿ, ಒಂದ್ಸಲ ಚೆಕ್ ಮಾಡ್ಕೋರಿ. ನಮ್ಮ ಸ್ನೇಹಿತರೊಬ್ಬರ ಈ ಆಶ್ರಮದ ಬಗ್ಗೆ ಮಾಹಿತಿ ಹೇಳಿದ್ರ, ಅದಕ್ಕೆ ನಾ ರತ್ನಗಿರಿ ಕಡೆ ಬಂದಾಗ ಈ ಆಶ್ರಮಕ್ಕೆ ಭೇಟಿ ನೀಡಿದೆ. ನಂಗಂತೂ ಭಾಳ ಇಷ್ಟ ಆಯ್ತು ಈ ಆಶ್ರಮ. ನೀವೇನಾರ ರತ್ನಗಿರಿ ಕಡೆ ಬಂದಾಗ ಈ ಆಶ್ರಮಕ್ಕೆ ಮಿಸ್ ಮಾಡದೆ ಭೇಟಿಯನ್ನು ನೀಡ್ರಿ. ಇದೇ ಥರ ಒಳ್ಳೆ ವಿಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಧನ್ಯವಾದ.